ನೈಟಿ ಧರಿಸುವ ಮಹಿಳೆಯರೇ ಹುಷಾರು. ಮನೆಯಲ್ಲಿ ಗೃಹಿಣಿಯರನ್ನು ಲಕ್ಷ್ಮೀ ಸ್ವರೂಪ ಎಂದು ಕರೆಯುತ್ತೇವೆ. ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದ ಏನೆಲ್ಲ ವ್ಯತ್ಯಾಸ ಆಗುತ್ತದೆ ಗೊತ್ತಾ? ಮದುವೆ, ಮಕ್ಕಳು ಹಾಗೆ ಸಂಸಾರದ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸುತ್ತಾ ನಾವು ನಮ್ಮ ಮೇಲೆ ತೋರುವ ಕಾಳಜಿಯನ್ನೇ ಮರೆತು ಹೋಗುತ್ತೇವೆ. ಮಕ್ಕಳಾದ ಮೇಲಂತೂ ಮಕ್ಕಳ ಲಾಲನೆ, ಪಾಲನೆ ಹಾಗೂ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಸೌಕರ್ಯಗಳನ್ನು ನೋಡುತ್ತಾ ನಮ್ಮ ಕಡೆ ಅಷ್ಟು ಗಮನ ಹರಿಸುವುದೇ ಇಲ್ಲ. ದಿನವಿಡೀ ಬರೀ ನೈಟಿಯಲ್ಲಿ ನಮ್ಮ ಜೀವನವೆಲ್ಲ ಕಳೆಯುತ್ತಾ ಕೆಲಸ ಮಾಡಲು ಸುಲಭ ಎಂದು ತಿಳಿದು ಪ್ರತಿದಿನ ನೈಟಿಯಲ್ಲಿ ಇರುತ್ತೇವೆ. ಇದರಿಂದ ನಮ್ಮ ದೇಹದಲ್ಲಾಗುವ ಯಾವುದೇ ವ್ಯತ್ಯಾಸಗಳು ಕೂಡ ನಮಗೆ ತಿಳಿಯುವುದಿಲ್ಲ. ದಿನ ಕಳೆದಂತೆ ನಾವು ದಪ್ಪ ಆಗುತ್ತೇವೆ. ಹೊಟ್ಟೆ, ಸೊಂಟ, ತೋಳು ಹೀಗೆ ದೇಹದ ಸುತ್ತಳತೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ನಮ್ಮ ದೇಹದ ಆಕೃತಿಯೂ ಕೂಡ ಬದಲಾಗುತ್ತಾ ಹೋಗುತ್ತದೆ. ನೈಟಿ ತುಂಬ ಅಗಲವಾದ ವಸ್ತ್ರವಾಗಿರುವುದರಿಂದ ನಾವು ದಪ್ಪವಾಗುವುದು ತಿಳಿಯುವುದಿಲ್ಲ. ಆಹಾರವನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸುತ್ತೇವೆ. ಇದರಿಂದ ಹೊಟ್ಟೆ ಜೋತು ಬಿದ್ದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಗುರಿಯಾಗುತ್ತೇವೆ. ದೇಹದ ತೂಕ ಜಾಸ್ತಿಯಾದಂತೆ BP, ಥೈರಾಯಿಡ್, ಹಾರ್ಮೋನ್ಗಳ ವ್ಯತ್ಯಾಸ, PCOD, PCOS, ಗರ್ಭಕೋಶದ ತೊಂದರೆ ಹೀಗೆ ಹಲವು ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ. ನೈಟಿ ಧರಿಸಿ ಮಕ್ಕಳನ್ನು ಶಾಲೆಗೆ ಕಳಿಸಲು ಹೋಗುವುದು, ತರಕಾರಿ ಮಾರ್ಕೆಟ್ಗೆ ಹೋಗುವುದು, ದೇವಸ್ಥಾನಕ್ಕೆ ಹೋಗುವುದು ಸರಿಯಲ್ಲ. ನೈಟಿ ರಾತ್ರಿ ಮಲಗುವ ಸಮಯದಲ್ಲಿ ಹಾಗೂ ಮುಟ್ಟಿನ ಸಮಯದಲ್ಲಿ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸಬೇಕು. ಆದರೆ ನಾವು ಕೆಲಸ ಮಾಡಲು ಬಹಳ ಉಪಯುಕ್ತವಾಗಿದೆ ಎಂದು ದಿನವಿಡೀ ಅದನ್ನು ಹಾಕಿಕೊಂಡು ನಮ್ಮ ಮೇಲೆ ನಮ್ಮ ಕಡೆ ಗಮನ ಹರಿಸಲು ಮರೆತು ಬಿಡುತ್ತೇವೆ. ನಾವು ಪ್ರತಿನಿತ್ಯ ಸೀರೆ, ಚೂಡಿದಾರ್, ಪ್ಲಾಜೋ ಪ್ಯಾಂಟ್, ಟೀ ಶರ್ಟ್, ನೈಟ್ ಪ್ಯಾಂಟ್, ಮಿಡಿ, ಲಾಂಗ್ ಗೌನ್, ಕಂಫರ್ಟ್ ಕೊಡುವ ಬಟ್ಟೆಗಳು ಹೀಗೆ ಹಲವಾರು ಬಟ್ಟೆಗಳನ್ನು ಉಪಯೋಗಿಸಬಹುದು. ಆದರೆ ನೈಟಿಯನ್ನು ಮೊದಲ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಕಾರಣ ಇಷ್ಟೇ, ನಮ್ಮನ್ನು ಯಾರು ನೋಡುತ್ತಾರೆ, ನಾವು ಹೇಗಿದ್ದರೂ ನಡೆಯುತ್ತದೆ ಎನ್ನುವ ಆಲಸ್ಯ. ನಾವು ಮನೆಯಲ್ಲಿ ಇರುವುದರಿಂದ ಕೆಲಸಕ್ಕೆ ಹೋಗುವುದಿಲ್ಲ ಎನ್ನುವ ಕಾರಣಕ್ಕೆ ಗೃಹಿಣಿಯರು ಹೇಗೆ ಬೇಕೋ ಹಾಗೆ ಇರುವುದು ಸರಿಯಲ್ಲ. ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು ಧರಿಸಿದರೂ ಕೂಡ ಇಸ್ತ್ರಿ ಮಾಡಿ ಲಕ್ಷಣವಾಗಿ ಧರಿಸಿಕೊಳ್ಳಿ. ನಾವು ಯಾವಾಗ ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ಇರುತ್ತೇವೋ ಆಗಷ್ಟೇ ನಾವು ನಮ್ಮ ಮನೆಯನ್ನು, ಸಂಸಾರವನ್ನು ಕಳಕಳಿಯಾಗಿ ನೋಡಿಕೊಳ್ಳಬಹುದು. ಹಾಗೆ ಸೀರೆಯನ್ನು ಧರಿಸುವುದರಿಂದ ಮಹಿಳೆಯು ಮನೆಯಲ್ಲಿ ಹಿರಿಯರಿಂದ, ಮಕ್ಕಳಿಂದ ಗೌರವಕ್ಕೆ ಒಳಗಾಗುತ್ತಾರೆ ಹಾಗೂ ಗೃಹಲಕ್ಷ್ಮಿಯಾಗಿ ಮನೆ ತುಂಬ ಸಂತೋಷಕ್ಕೆ ಕಾರಣವಾಗುತ್ತಾರೆ. ಮನೆಯಲ್ಲಿ ಯಾವಾಗಲೂ ಮಹಿಳೆಯರು ತಲೆಯನ್ನು ಬಾಚಿ ಶುಭ್ರವಾದ ಬಟ್ಟೆಗಳನ್ನು ಧರಿಸುತ್ತಾ ಮನೆಯಲ್ಲಿ ಓಡಾಡಿಕೊಂಡು ಕೆಲಸ ಮಾಡುತ್ತಿದ್ದರೆ ಉತ್ಸಾಹ ಇನ್ನೂ ಹೆಚ್ಚುತ್ತದೆ. ಆಲಸ್ಯ ಹತ್ತಿರವೂ ಸುಳಿಯುವುದಿಲ್ಲ. ಮನೆಗೆ ಆಕಸ್ಮಿಕವಾಗಿ ನೆಂಟರು, ಸ್ನೇಹಿತರು ಬಂದರೂ ಕೂಡ ಅವರ ಮುಂದೆ ಯಾವುದೇ ಮುಜುಗರವಿಲ್ಲದೆ ಮಾತನಾಡಬಹುದು. ಹಾಗೆ ಮನೆಯಲ್ಲಿ ನಾವು ಇರುವ ರೀತಿಯನ್ನು ನೋಡಿ ಮನೆಯವರು, ಮಕ್ಕಳು ಗೌರವವನ್ನು ಕೊಡುತ್ತಾರೆ. ಪ್ರತಿನಿತ್ಯ ನೈಟಿಯನ್ನು ಧರಿಸುವುದರಿಂದ ನಮ್ಮ ದೇಹದ ಆಕೃತಿ, ಆರೋಗ್ಯ ಕ್ರಮೇಣವಾಗಿ ಬದಲಾಗುತ್ತಾ ಹೋಗುತ್ತದೆ. ಗಂಡ, ಮನೆಯವರು, ಮಕ್ಕಳು ಎಂದು ಎಲ್ಲರ ಕಾಳಜಿ ವಹಿಸುವ ನಾವು ಆರೋಗ್ಯ ಕೆಟ್ಟು ಮೂಲೆಯಲ್ಲಿ ಕುಳಿತುಕೊಂಡರೆ ನಮ್ಮನ್ನು ಯಾರೂ ನೋಡುವುದಿಲ್ಲ. ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಇವತ್ತಿನ ಸಂದರ್ಭದಲ್ಲಿ ಯಾರಿಗೆ ಸಮಯವೂ ಕೂಡ ಇಲ್ಲ. ಎಲ್ಲರಿಗೂ ಅವರದ್ದೇ ಆದ ಜವಾಬ್ದಾರಿ, ಕೆಲಸದ ಒತ್ತಡವಿರುತ್ತದೆ. ಮನೆಯಲ್ಲಿ ಗೃಹಿಣಿಯರು ಮೂಲೆ ಹಿಡಿದು ಕುಳಿತರೆ ಮನೆಯ ರೂಪವೇ ಬದಲಾಗುತ್ತದೆ. ಆದ್ದರಿಂದ ದಪ್ಪ ಆಗಲು ಮೂಲ ಕಾರಣ ನೈಟಿ ಎಂದೇ ಹೇಳಬಹುದು. ಪ್ರತಿನಿತ್ಯ ಬೇರೆ ಬಟ್ಟೆಗಳನ್ನು ಧರಿಸುವುದರಿಂದ ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಾದರೂ ತಿಳಿದುಕೊಂಡು ನಡಿಗೆ, ವ್ಯಾಯಾಮ ಇನ್ನು ಮುಂತಾದ ಆಹಾರ ಕ್ರಮಗಳನ್ನು ಅನುಸರಿಸಬಹುದು. ನಾವು ನಮ್ಮಲ್ಲಿ ಈ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡರೆ ದೊಡ್ಡ ಸಂತೋಷಕ್ಕೆ ಕಾರಣವಾಗಬಹುದು. ಮಹಿಳೆಯರಿಗೆ ನನ್ನ ಈ ಒಂದು ಕಿವಿಮಾತು ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.